ಸಾಕ್ಷಿನೂ ಕೂಡ ನೀವು ಆರೋಪಿಯಾಗಿ ಮಾಡ್ಬೋದಲ್ವಾ? ಈಗ ನಾನು ವಕೀಲನಾಗಿ ನನ್ನ ಹತ್ರ ಒಂದು ಕಡತವನ್ನು ತಂದು ಕೊಡ್ತಾನೆ. ಅವನು ಏನು ಕೊಡ್ತಾನೆ? ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸ್ಟೇ ತೊಗೊಂಡಿದ್ದಲ್ಲಿ ಸ್ಟೇ ವೆಕೇಟ್ ಮಾಡಿ ಅಂತ ಕೊಡ್ತಾನೆ. ಈ ಸ್ಟೇ ವೆಕೇಟ್ ಮಾಡಿ ಅಂತ ಕೊಟ್ಟಂಥ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಬ್ಲೂ ಫಿಲ್ಮ್ ಇರೋಂಥದ್ದನ್ನು ನೀವು ಅದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನನಗೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಯಾವುದೇ ವಕೀಲರು ಕೆಲಸ ಮಾಡೋಕ್ಕೆ ಅವಕಾಶ ಇದೆಯಾ? ಹೆಣ್ಣು ಮಕ್ಕಳ ಹೆಸರು ಬರಬಾರ್ದು ಅಂತಲೇ ನಮ್ಮ ಸಂವಿಧಾನದಲ್ಲಿ ಅವರನ್ನು XYZ ಅಂತ ಮಾಡಿ ಆ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಬಾರ್ದು ಅಂತ ಇದೆ. ಮತ್ತು ಅವರ ವಿಚಾರಣೆ ನಡಿಬೇಕಾದ್ರೆ ಕೂಡ ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತೇಳಿ ಪ್ರೊಸೀಜರ್ ಇದೆ. ಅದು ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಹೆಸರು ಹೇಳಂಗಿಲ್ಲ ನಾವಲ್ಲಿ. ನೀನು ಇದೇ ಕಾರ್ತಿಕ್ಕು ನನಗೆ ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟು ನನಗೆ ಇಲ್ಲಿ ಕೋರ್ಟನ್ನು ನೀವು ವಕಾಲತ್ ಹಾಕಿ ಅಂತೇಳಿ ಇದರಲ್ಲಿ 88ನೇ ರೆಸ್ಪಾಂಡೆಂಟ್ ಆಗಿರೋದು ಇವನು ಕಾರ್ತಿಕ್ಕು ನೋಡಿ. ಲಾಸ್ಟಲ್ಲಿ 88 ಇದ್ದಾನೆ ಇಲ್ಲಿ ಕಾರ್ತಿಕ್ ಅಂತೇಳಿ ಆತ 88 ಎದುರುದಾರರಾಗಿರೋದ್ರಿಂದ ನೀವು ಅಬ್ಜೆಕ್ಷನ್ ಹಾಕಿ. ಏನಂತ ಅಬ್ಜೆಕ್ಷನ್ ಹಾಕ್ಬೇಕಾಯ್ತು? ನಾನು ಸ್ಟೇ ವೆಕೇಟ್ ಮಾಡಿ ಹೆಣ್ಮಕ್ಳು ಬ್ಲೂ ಫಿಲ್ಮ್ ರಿಲೀಸ್ ಮಾಡ್ಬೇಕಂತ ಹಾಕ್ಬೇಕಾಗಿತ್ತಾ? ಇಲ್ಲ. ಅವತ್ತು ಸತ್ಯ ಗೊತ್ತಾಗಿದ್ದು ಅವನು ಒಪ್ಕೊಂಡ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಗೊತ್ತು ನನಗೆ, ಎಲ್ಲರೂ ಪರಿಚಯ ಇದೆ ನನಗೆ ಅಂತ ಹೇಳಿದ ಮೇಲೆ ಅಲ್ಲಿ ಅಪರಾಧ ಯಾರು ಮಾಡ್ತಾರೆ ನೋಡಿ. ಇಲ್ಲಿದೆ 88 ಅವ್ನು ಕಟ್ಟಿರೋಂಥದ್ದು 88 ಹೆಸರು ಕಾರ್ತಿಕ್ ಅಂತೇಳಿ ಹೆಸರಿದೆ. ಅಲ್ಲಿ ಹೆಣ್ಮಕ್ಳ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗಿದೆ ಅಂತ ಅಂದಾಗ ಆತ ನಿನ್ನಲ್ಲಿ ಪ್ರಾಮಾಣಿಕತನ ಇದ್ದಿದ್ರೆ ನೀನು ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಹೇಳ್ಬೇಕು ರಕ್ಷಣೆ ಮಾಡ್ಬೇಕಂತಂದರೆ. ಇಲ್ಲ ಅವ್ರ ತಾತ ಮಾಜಿ ಪ್ರಧಾನಿಗಳು ತಿಳಿಸ್ಬೋಯ್ತಲ್ವಾ? ಅವ್ರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿಗಳು ತಿಳಿಸ್ಬೋಯ್ತಲ್ವಾ? ಇಲ್ಲ ತಂದೆ ತಾಯಿ ತಿಳಿಸ್ಬೋಯ್ತು, ಅದು ತಿಳಿಸ್ತಿಲ್ಲ ಅಲ್ಲಿ. ಸೊ ಇಲ್ಲಿ ಏನಂತಂದರೆ ಒಂದು ದೊಡ್ಡ ಗೇಮ್ ಪ್ಲ್ಯಾನ್ ಇಲ್ಲಿ. ಇದು ಭಾಳ ದೊಡ್ಡ ಗೇಮ್ ಪ್ಲ್ಯಾನ್ ಮಾಡಿದ್ದಿಲ್ಲಿ. ಈಗ ಕಾರ್ತಿಕ್ ಹೆಸರಿನಲ್ಲಿ ಇವ್ರದ್ದು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಬೇನಾಮಿ ವ್ಯವಹಾರ ಇದೆ, ಟ್ರಾನ್ಸಾಕ್ಷನ್ ಇದೆ ಅಂತೇಳಿ ಜಗತ್ತಿಗೆ ಗೊತ್ತಿರೋ ವಿಚಾರ. ಅದು ಅವನ ಆಸ್ತಿಯನ್ನು ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ನೀನು ತಿರುಗಿ ಬಿದ್ದಿದೆ ಇವತ್ತು ಕಾರ್ತಿಕ್. ಇವತ್ತು ನಿನ್ನ ಹೆಸರಲ್ಲಿ ನಿಮ್ಮ ಅಪ್ಪ ಒಬ್ಬ ಹೋಮ್ ಗಾರ್ಡ್ಸ್ ಆಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಿನ್ನ ಇಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲಿಂದ ಬಂತೀವಿ ನೀ ಈತನಿಗೆ? ಇಷ್ಟು ಆಸ್ತಿಯನ್ನು ಮಾಡಿಕೊಟ್ಟದ್ದು ಯಾರು? ಇದೇ ರೇವಣ್ಣ ಕುಟುಂಬದವರು. ಅವ್ರು ನಿನ್ನ ಆಸ್ತಿಯನ್ನು ಕಿತ್ಕೊಂಡ್ರು ಅಂತ ತಾನು ನನ್ನ ಹತ್ರ ಬಂದಿದ್ದು. ನೀನು ನನಗೆ ಫಸ್ಟ್ ಈ ಫೈಲ್ ತಂದುಕೊಡ್ಬೇಕಾದ್ರೆ ನಾನು ಲಾಯರ್ ನಾನು ಈ ಕೇಸ್ ನಡೆಸಿ ಅಂತ ತಂದುಕೊಟ್ಟದ್ದಲ್ಲ. ನಿನಗೆ ನಿನ್ನ ಆಸ್ತಿ ಕಿತ್ಕೊಂಡಿದ್ದಾರೆ, ನೀನು ಅನ್ಯಾಯ ಆಗಿದೆ ನನಗೆ. ಅಲ್ಲಿ ಯಾರು ಹೇಳಿದ್ರು ಎಲ್ಲ ಕಾಂಪ್ರಮೈಸ್ ಆಗ್ತಾರೆ. ನೀವು ರೇವಣ್ಣನ ಕಡು ವೈರಿಗಳು, ನೀವು ಈ ಕೇಸ್ ನಡೆಸಿ ನನಗೆ ನನ್ನ ಆಸ್ತಿನ ಕೊಡಿಸ್ಕೊಡಿ ಸಾಕು ಅಂತೇಳಿ ಅಂತೆಲ್ಲ ಇದೆ, ದಾಖಲೆ ಇದೆ. ನನ್ನ ಆಸ್ತಿಯನ್ನು ಕೊಡಿಸ್ಕೊಟ್ರೆ ನಮ್ಗೆ ಯಾವುದು ಬೇಡ, ಯಾವ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದಂಥ ವ್ಯಕ್ತಿ ನೀನು. ನಾನು ಲೀಗಲಾಗಿ ಸಿವಿಲ್ ಡಿಸ್ಪ್ಯೂಟ್ಸ್ ಇದನ್ನು ಕ್ಲಿಯರ್ ಮಾಡಿ ನಿಮ್ಗೆ ಕೊಡಿಸ್ಬೇಕು ಅಂತೇಳಿ ನಾನೇ ಈತನ್ನು ಕರ್ಕೊಂಡೋಗಿ ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ನಿಮ್ಮ TV ಚಾನಲ್ ಕೂಚ್ ಕೂಡ ಮಾತಾಡಿದ್ದೀನಿ. ನಾನು ಮಾತಾಡಿಸಿ ಇವನು ಆಸ್ತಿನ ಪ್ರಾಮಾಣಿಕ ಇದ್ರೂ ಕೊಡಿಸ್ಬೇಕು ಅಂತೇಳಿ ಭಾಳ ಆಳವಾಗಿ ನಾವು ಆಂತರಿಕ ತನಿಖೆ ಮಾಡಿದಾಗ ಗೊತ್ತಾಯ್ತು ಇವ್ನು ಯಾವುದೋ ಆಸ್ತಿ ಇಲ್ಲ ಅಲ್ಲಿ, ಎಲ್ಲ ಬೇನಾಮಿ ಆಸ್ತಿ, ರೇವಣ್ಣವರ ಬೇನಾಮಿ ಆಸ್ತಿ ಇದು. ಅವ್ರು ಮಾಡಿರೋಂಥ ಬೇನಾಮಿ ಆಸ್ತಿ ಕಿತ್ಕೊಂಡಿರೋದು ವಿಚಾರ ಗೊತ್ತಾಯಿತು. ನಾನು ತಟಸ್ಥ ಅದೇ. ನಲ್ಲಿ ಕೇವಲ 1.5 ಎಕರೆ ಜಮೀನು ಮಾಡಿಕೊಂಡಿರೋಂಥ ವ್ಯಕ್ತಿ ಒಬ್ಬ ಹೋಮ್ ಗಾರ್ಡ್ಸ್ ಮಗ ನೀನಲ್ಲಿ. ಇವತ್ತು ಸುಮಾರು ಒಂದು 15ರಿಂದ 20 ಕೋಟಿವಷ್ಟು ಟರ್ನ್ ಓವರ್ ಆಗ್ತಾರೆ ನಿನ್ನಲ್ಲಿ ಅಂತ ಅಂದರೆ ಇದಕ್ಕೆಲ್ಲ ಪ್ರೇರಣೆ ಪಡ್ಕೊಟ್ಟವರು ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟಲ್ಲಿ ಯಾರು? ಇದೇ ರೇವಣ್ಣ ಕುಟುಂಬದವರು. ಆಸ್ತಿ ಕಿತ್ಕೊಂಡ್ರು ಅಂತೇಳಿ ನೀನು ಸೆಡ್ಡೊಡೆದು ಮುಂದೆ ಬಂದೆ ಅಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.